ಆಶಿತ್, ನಾವು ಮೊದಲು ಸ್ಟ್ರೇಂಜರ್ಸ್ ಆಗಿದ್ವಿ, ಆಮೇಲೆ ಪರಿಚಯ ಆಯಿತು. ಪರಿಚಯದಿಂದ ಸ್ನೇಹ, ಮತ್ತು ಆ ಸ್ನೇಹನೇ ನಮ್ಮನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ತುಂಬ ದಿನದಿಂದ ನಾನು ಈ ವಿಷಯ ನನಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಎಲ್ಲಿ ನಮ್ಮ ಸ್ನೇಹಕ್ಕೆ ಧಕ್ಕೆ ತಂದುಬಿಡ್ತು ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೆ. ಬಟ್ ಇವತ್ತು ಹೇಳಲಿಲ್ಲ ಅಂದರೆ ನಾನು ಯಾವತ್ತೂ ಹೇಳೋಕ್ಕಾಗೋದಿಲ್ಲ ಅಂತ ತುಂಬ ಧೈರ್ಯ ಮಾಡಿ ನಾನು ನಿಮಗೆ ಈ ವಿಷಯ ಹೇಳ್ತಾ ಇದ್ದೀನಿ. ಆಶಿತ್, ಫಸ್ಟ್ ಟೈಮ್ ಫ್ರೆಶರ್ಸ್ ಡೇನಲ್ಲಿ ನೀನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರುವಾಗಲೇ ನನಗೆ ನಿನ್ನ ಮೇಲೆ ಬ್ರದರ್ ಅಟ್ ಫಸ್ಟ್ ಸೈಟ್ ಆಯಿತು. ಆಶಿತ್, ಏನಾಯಿತು? ಆ್ಯಕ್ಚುಲಿ ನಿನ್ನನ್ನು ನೋಡಿದಾಗಲೂ ನಾನು ನೀನೇ ನನ್ನ ತಂಗಿ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ನನ್ನ ಲೈಫಲ್ಲಿ ನನಗೆ ಯಾರಾದರೂ ರಾಖಿ ಕಟ್ತಾರೆ ಅಂದರೆ ಅದು ನೀನೇ ಆಗಿರಬೇಕು ಅಂತ ನಾನು ಅವತ್ತೇ ಫಿಕ್ಸ್ ಆಗೋದೆ. ನನಗೆ ಯಾಕೋ ನಮ್ಮದು ಜನ್ಮದ ಅನುಬಂಧ ಅನಿಸುತ್ತೆ. ಆ್ಯಕ್ಚುಲಿ ನೀನು ಇವತ್ತು ಕಾಲ್ ಮಾಡಿದಾಗಲೂ ನೀನು ರಾಖಿ ಕಟ್ಟೋಕ್ಕೆ ಕರಿತಿದ್ಯಾ ಅಂತ ನಂಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗಿ ಕೂಡ ಬಂದಿದ್ದೀನಿ. ಹ್ಯಾಪಿ ರಕ್ಷಾಬಂಧನ್. ಒಬ್ಬ ಹುಡುಗಿ ಮೀಟ್ ಆಗಬೇಕು ಅಂದ ತಕ್ಷಣ ತಾಳಿ ತಗೊಂಡು ಓಯರ್ ರೂಮ್ ಬುಕ್ ಮಾಡುವಂತ ಈ ಕಾಲದಲ್ಲಿ ನಿನ್ನಂತನೊಬ್ಬ ಇದ್ದಾನೆ, ಅವನು ನನಗೆ ಅಣ್ಣ ಆಗಿದ್ದಾನೆ ಅಂತ ಹೇಳಕ್ ನನ್ಗೆ ಖುಷಿ ಆಗುತ್ತೆ. ಹ್ಯಾಪಿ ರಕ್ಷಾಬಂಧನ್ ಆಶಿತ್. ಮಗ, ತಾಳಿ ತರ ಕೇಳಿದ್ಯಲ್ಲ, ಬಾಲಿ ಫ್ಲೈಟ್ ಟಿಕೆಟು, ಹನಿಮೂನ್ ರೂಮ್ ಕಿ. ನಿಮ್ಮನ್ನ ನಾನು ಇನ್ಮೇಲಿಂದ ಅತ್ತಿಗೆ ಅಂತ ಕರಿಬೋದಾ?